ಹೊಳೆನರಸೀಪುರ ಪಟ್ಟಣದ ಹಲವು ಬಡಾವಣೆಯ ಮನೆಗಳಿಗೆ ಹೇಮಾವತಿ ನದಿ ನೀರು ನುಗ್ಗಿದ್ದು ಪಟ್ಟಣದ 30ಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿವೆ. ಇನ್ನು ನೆರೆಪೀಡಿತ ಪ್ರದೇಶಗಳಿಗೆ ಸಂಸದ ಶ್ರೇಯಸ್ ಎಂ ಪಟೇಲ್ ಭೇಟಿ ನೀಡಿ ನೆರೆಪೀಡಿತ ಪ್ರದೇಶಗಳ ಜನತೆಗೆ ಶಾಶ್ವತ ಪರಿಹಾರ ಕಲ್ಪಿಸುವ ಭರವಸೆ ನೀಡಿದರು. ಹೇಮಾವತಿ ಜಲಾಶಯದಿಂದ ನದಿಗೆ ಈಗಾಗಲೇ ಸುಮಾರು 75,000 ಕ್ಯೂಸೆಕ್ಸ್ಗಿಂತ ಅಧಿಕ ನೀರನ್ನ ನದಿಗೆ ಬಿಡಲಾಗಿತ್ತು. ಈ ಸಂಬಂಧ ಪಟ್ಟಣದ ಅರಕಲಗೂಡು ರಸ್ತೆ, ಯಾಸೀನ್ ನಗರ, ಸೂರನಹಳ್ಳಿ ರಸ್ತೆ ಹಾಗೂ ಕುವೆಂಪು ಬಡಾವಣೆಗಳಿಗೆ ನೀರು ನುಗ್ಗಿ ನೆರೆಹಾವಳಿ ಸೃಷ್ಟಿಯಾಗಿದ್ದು, ಸ್ಥಳಕ್ಕೆ ಸಂಸದ ಶ್ರೇಯಸ್ ಪಟೇಲ್ ಭೇಟಿ ನೀಡಿ ಪರಿಶೀಲಿಸಿದ್ದು, ನಂತರ ಪತ್ರಕರ್ತರೊಂದಿಗೆ ಈ ಬಗ್ಗೆ ಮಾತನಾಡಿ, ನೆರೆಹಾವಳಿ ಸಂಬಂಧ ಹಾಸನ ಜಿಲ್ಲಾಧಿಕಾರಿಗಳ ಜೊತೆ ಮಾತನಾಡಿ ಎನ್ಡಿಆರ್ಎಫ್ ಅಡಿಯಲ್ಲಿ ಪರಿಹಾರ ನೀಡಲು ಪ್ರಾಮಾಣಿಕ ಪ್ರಯತ್ನ ನಡೆಸುವುದಾಗಿ ತಿಳಿಸಿದರು. ಹಾಗೆಯೇ ನೆರೆಯ ಹಾವಳಿ ಸಂಬಂಧ ಶಾಶ್ವತ ಪರಿಹಾರಕ್ಕಾಗಿ ರೂಪುರೇಷೆ ತಯಾರಿಸುವ ಬಗ್ಗೆ ತಾಲೂಕು ಆಡಳಿತ, ಜಿಲ್ಲಾಡಳಿತ ಜೊತೆ ಮಾತನಾಡುವುದಾಗಿ ತಿಳಿಸಿದ ಅವರು 75,000 ಕ್ಯೂಸೆಕ್ಸ್ಗೂ ಅಧಿಕ ನೀರನ್ನ ಅಣೆಕಟ್ಟೆಯಿಂದ ಬಿಡುಗಡೆ ಮಾಡಿರುವ ಸಂಬಂಧ ಪಟ್ಟಣದ ಸುಮಾರು 4-5 ಏರಿಯಾಗಳು ಜಲಾವೃತಗೊಂಡಿದೆ. ಯಾಸೀನ್ ನಗರದ ಸುಮಾರು 30 ಮನೆಗಳು ಮಳೆ ನೀರಿನಿಂದ ಜಲಾವೃತಗೊಂಡಿವೆ. ನೆರೆ ಸಂತ್ರಸ್ತರ ಕೇಂದ್ರಕ್ಕೆ ಈಗಾಗಲೇ ಶಿಫ್ಟ್ ಮಾಡಲಾಗಿದೆ. ಪಟ್ಟಣದಲ್ಲಿ ಈಗಾಗಲೇ 3 ಗಂಜಿ ಕೇಂದ್ರಗಳನ್ನು ತೆರೆಯಲಾಗಿದೆ. ಗುತ್ತಮ್ಮ ತಮ್ಮೇಗೌಡ ಸಮುದಾಯ ಭವನ, ಟಿಪ್ಪು ಶಾದಿ ಮಹಲ್ ಹಾಗೂ ಶಾದಿ ಮಹಲ್ ಗಂಜಿ ಕೇಂದ್ರಗಳಾಗಿವೆ ಎಂದು ತಿಳಿಸಿದರು. ಪ್ರಕೃತಿ ವಿಕೋಪಕ್ಕೆ ಈ ಬಾರಿ ಅತಿ ಹೆಚ್ಚು ಮಳೆ ಆಗಿದೆ. ಒಂದ್ ಕಡೆ ಸಂತಸ ಆದ್ರೆ ಇನ್ನೊಂದ್ ಕಡೆ ಇಲ್ಲದ ಅವಾಂತರಗಳಾಗ್ತಾ ಇದೆ. ನಿನ್ನೆ ರಾತ್ರಿ ಸುಮಾರು ಒಂದು 75,000 ಕ್ಯೂಸೆಕ್ಸ್ ನಮ್ಮ ಹೇಮಾವತಿ ಜಲಾಶಯದಿಂದ ನೀರು ಬಿಟ್ಟ ಕಾರಣ ನಮ್ಮ ಹೊಳೆನರಸೀಪುರ ಭಾಗದಲ್ಲಿ ಹಲವಾರು ಕಡೆ ಪುರಸಭೆ ವ್ಯಾಪ್ತಿಯಲ್ಲಿ ನೀರು ನಿಂತು ಸಮಸ್ಯೆಗಳು ಸೃಷ್ಟಿ ಮಾಡಿದೆ. ಅದರಲ್ಲಿ ನಮ್ಮ ಯಾಸೀನ್ ನಗರದಲ್ಲಿ ಒಂದು 4 ಬೀದಿಲೆ ಸುಮಾರು ಒಂದು 30 ಮನೆಯಷ್ಟು ನೀರು ತುಂಬಿ ಆ ಮನೆಯ ಒಂದೇನು ಸಂತ್ರಸ್ತರ ಕೇಂದ್ರಕ್ಕೆ ಒಂದು ಶಿಫ್ಟ್ ಮಾಡಿದೀವಿ. ಅದರಲ್ಲಿ ನಮ್ಮ ತಾಲೂಕು ಆಡಳಿತ ಮತ್ತೆ ಪುರಸಭೆ ಅವರಿಬ್ಬರು ಸೇರಿ 2-3 ಕಡೆ ಸಂತ್ರಸ್ತರ ಒಂದು ಕೇಂದ್ರ ಅಂತ ಏನ್ ಹೇಳ್ತಾರೆ ಅದಕ್ಕೆ ತೆರೆದಿದ್ದಾರೆ. ಅದರಲ್ಲಿ ಒಂದು JM ಶಾದಿ ಮಾಲ್, ಒಂದು ಟಿಪ್ಪು ಶಾದಿ ಮಾಲ್ ಮತ್ತೆ ಗುತ್ತಮ್ಮ ತಮ್ಮೇಗೌಡ ಅಂತ 3 ಕಲ್ಯಾಣ ಮಂಟಪಗಳನ್ನ ಈಗಾಗಲೇ ಗುರುತಿಸಿ ಅದರಲ್ಲಿ ಈಗ ಟಿಪ್ಪು ಶಾದಿ ಮಾಲಲ್ಲಿ ಏನು ಯಾಸೀನ್ ನಗರದ ನಿವಾಸಿಗಳು ಸಂತ್ರಸ್ತರು ಅಲ್ಲಿ ಇದು ಹೊಸದಲ್ಲ, ಇದಾಗಿರೋದು. ಇದು ಸುಮಾರು ವರ್ಷದಿಂದ ಸ್ವಲ್ಪ ಈ ಬಡಾವಣೆಗೆ ತೊಂದರೆ ಆಗ್ತಾನೆ ಇದೆ. ಯಾಕಂತ ಹೇಳಿದ್ರೆ 2019 ಇದೇ ರೀತಿ ಭೀಕರ ನೆರೆ ಬಂತು. ಆ ನೆರೆ ಬಂದಾಗಲೂ ಸಹ ಇದೇ ರೀತಿ ಮನೆ ಬಂತು, ನೀರು ತುಂಬಿಕೊಂತು. ಮತ್ತೆ ಸರ್ಕಾರದಿಂದ ಒಂದು 5 ಲಕ್ಷ ಮನೆ ಅಂತ ಮಾಡಿದ್ರು. ಆದ್ರೆ ಇವ್ರಿಗೆ ಖಾತೆ ಆಗಿಲ್ದೇ ಇರೋ ಕಾರಣ ಇದು ಇವ್ರ ಸ್ವಂತ ಜಾಗಕ್ಕೆ ಇರದ ಕಾರಣ 1 ಲಕ್ಷ ರೂಪಾಯಿನ ಪರಿಹಾರವನ್ನ ತಾಲೂಕು ಆಡಳಿತ ಕೊಟ್ಟಿತ್ತು. ಈಗ ಇದಕ್ಕೆ ಶಾಶ್ವತವಾಗಿ ಇದು ಪರಿಹಾರ ಮಾಡಬೇಕು ಅಂತ ನಮ್ಮೆಲ್ಲರ ಗುರಿ. ಯಾಕಂತ ಹೇಳಿದ್ರೆ ಸಲ ಮಳೆ ಆಗ್ತಾ ಇರ್ತದೆ. ಮಳೆ ಯಾರು ನಾವು ತಡೆ ಹಿಡಿಯಕ್ಕಾಗಲ್ಲ. ಮಳೆ ಆಗಿದ್ದನ್ನ ನಾವು ಮುಂದಕ್ಕೆ ಪರಿಹಾರ ಮಾಡೋದನ್ನ ಏನ್ ಶಾಶ್ವತವಾಗಿ ಏನ್ ಮಾಡ್ಬೋದು, ಈ ಕುಟುಂಬಗಳನ್ನ ಯಾರು ಜಿನ್ಯೂನು ಏನಂತಾರೆ ನೈಜ ಫಲಾನುಭವಿಗಳನ್ನ ಹುಡುಕಿ ಅವ್ರಿಗೆ ಏನಾದ್ರು ಪುರಸಭೆ ವ್ಯಾಪ್ತಿಯಲ್ಲಿ ಯಾವ್ದಾದ್ರು ಸೈಟ್ ಕೊಡ್ಸೋದು, ಏನಾದ್ರು ಒಂದು ತೀರ್ಮಾನ ಮಾಡಬೇಕು. ಆ ಜೊತೆಗೆ ಎಲ್ಲ ಅದನ್ನ ಪರಿಶೀಲಿಸಿ ಮಾಡ್ಬೇಕು. ಯಾಕಂತ ಹೇಳಿದ್ರೆ ನಾವ್ ಯಾವ್ದಾದ್ರು ಒಂದು ನಿರ್ಧಾರ ತಗೋಬೇಕಂತ ಹೇಳಿದ್ರೆ ಪುರಸಭೆ, ತಾಲೂಕು ಆಡಳಿತ ಎಲ್ಲ ಒಟ್ಟುಗೂಡಿ ಮಾಡ್ಬೇಕಾಗ್ತದೆ. ಹಾಗಾಗಿ ಅದನ್ನೆಲ್ಲ ಪರಿಶೀಲಿಸಿ ಒಂದು ಈ ಬಡವರಿಗೆ ನ್ಯಾಯ ಒದಗಿಸ್ಕೊಳ್ಳೋ ಕೆಲಸವನ್ನ ನಮ್ಮ ತಾಲೂಕು ಆಡಳಿತ, ಜಿಲ್ಲಾಡಳಿತ ಪ್ರಾಮಾಣಿಕವಾಗಿ ಮಾಡ್ತದೆ. ಆ ಜೊತೆಗೆ ಜೊತೆಗೆ ಏನಪ್ಪಾ ಕುವೆಂಪು ಬಡಾವಣೆಯಲ್ಲೂ ಸಹ ಇದೇ ರೀತಿ ನೀರು ನಿಂತು ಅವಾಂತರ ಸೃಷ್ಟಿಸಿದೆ. ಮತ್ತೆ ನಮ್ಮ ಸೂರನಹಳ್ಳಿ ಗೇಟ್ ಅಂತ ಏನ್ ಹೇಳ್ತಾರ ಚಂದ್ರಪಟ್ಟಣ ರಸ್ತೆ, ಅಲ್ಲೂ ಸಹ ಇದೇ ರೀತಿ ಆಗಿದೆ. ಮತ್ತೆ ಇಲ್ಲಿ ನಮ್ಮ ಅಗ್ನಿಶಾಮಕ ಠಾಣೆಯಲ್ಲೂ ಸಹ ನೀರು ನಿಂತು ಅಲ್ಲೂ ಸಹ ಇದೇ ಸಮಸ್ಯೆ ಆಗಿದೆ. ನೋಡ್ಬೇಕು, ಇನ್ನೂ ಸಹ ಜಲಾಶಯಕ್ಕೆ ಒಳ ಹರಿವು ಜಾಸ್ತಿ ಇರೋದ್ರಿಂದ ಇದೇ ರೀತಿ ಔಟ್ಫ್ಲೋ ಬರ್ಬೋದು. ಯಾಕಂತ ಹೇಳಿದ್ರೆ ಇನ್ಫ್ಲೋ ಜಾಸ್ತಿ ಇರೋದ್ರಿಂದ ಜಲಾಶಯಕ್ಕೆ, ಹಾಗಾಗಿ ಇದೇ ರೀತಿ ಔಟ್ಫ್ಲೋ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಕೆಕೆ ಕೃಷ್ಣಮೂರ್ತಿ, ಪುರಸಭೆ ಮುಖ್ಯಾಧಿಕಾರಿ ಬಿ ಮಹೇಂದ್ರ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ HD ಲಕ್ಷ್ಮಣ್, PSI ಅರುಣ್, ಮುಜಾಹಿದ್ ಪಾಷಾ ಇತರರಿದ್ದರು.